ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಉತ್ತರ ಕರ್ನಾಟಕ ಸುದ್ದಿವಾಹಿನಿ. ನಾನು ಪ್ರಿಯಾ ಶ್ರೀಗುರು. ಕಲಬುರಗಿ ಜಿಲ್ಲೆಯ ಯಡ್ರಾಮಿ ತಾಲೂಕಿನ ತಾಂಡದಲ್ಲಿ ನಡೆದ ಅಪ್ರಾಪ್ತ ಬಾಲಕಿ ಅತ್ಯಾಚಾರ ಪ್ರಕರಣವನ್ನು ಅಖಿಲ ಭಾರತ ಬಂಜಾರ ಸೇವಾ ಸಂಘವು ತೀವ್ರವಾಗಿ ಖಂಡಿಸುತ್ತದೆ ಎಂದು ಮಾಜಿ ಸಚಿವ ಬಾಬುರಾವ್ ಚವ್ಹಾಣ್ ಹಾಗೂ ಬಿಜೆಪಿ ಮುಖಂಡ ಮಣಿಕಂಠ ರಾಠೋಡ್ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಖರ್ಗೆ ಕುಟುಂಬದ ನೌಕರಸ್ಥರಂತೆ ಕೆಲಸ ಮಾಡ್ತಾ ಇದ್ದಾರೆ. ಇವತ್ತು ಹಲವಾರು ತಾವು ಎಕ್ಸಾಂಪಲ್ಗಳು ತಗೋಬಹುದು. ಚಂದ್ರಂಪಳ್ಳಿ ಹತ್ರ ದಲಿತ ಮಹಿಳೆ, ನಮ್ಮ ಅಜ್ಜಿಯ ವಯಸ್ಸು 75 ವರ್ಷದ ಒಡ್ಡರ್ ಭೋವಿ ಸಮಾಜದ ಅಜ್ಜಿಯನ್ನು ಇದೇ ಜಿಹಾದಿಗಳು ತಯ್ಯಬ್ ಎನ್ನುವ ಒಬ್ಬ ವ್ಯಕ್ತಿ ಆ ಅಜ್ಜಿಯನ್ನು ರೇಪ್ ಮಾಡ್ತಾನೆ. ಇದೇ ಮುಸ್ಲಿಮರು ಹೆಣ್ಮಕ್ಕಳು ಬುರ್ಕಾ ಹಾಕೊಂಡು ನಮ್ಮ ರಾವೂರ್ ಗ್ರಾಮದ ಶ್ರೀನಿವಾಸ್ ಸಗರ್ ಅಂತೇಳಿ ಅವರ ಮಗುವಿಗೆ ಕಿಡ್ನಾಪ್ ಮಾಡ್ತಾರೆ. ಅದೇ ಮುಖಾಂತರ ನಿನ್ನೆ ಆದ ಘಟನೆ, ಮೊನ್ನೆ ರಾತ್ರಿ ಯಡ್ರಾಮಿ ತಾಲೂಕಿನಲ್ಲಿ ನಮ್ಮ ಸಮುದಾಯದ ಚಿಕ್ಕ ಮಗು 11 ವರ್ಷದ ಬಾಲಕಿ, ಆ ಬಾಲಿಕೆ ಮೇಲೆಯೂ ಸಹ ಇದೇ ಜಿಹಾದಿಗಳು ರೇಪ್ ಮಾಡ್ತಾರೆ. ಒಟ್ಟಾರೆ ಇಡೀ ಕಲಬುರಗಿ ಜಿಲ್ಲೆಯಲ್ಲಿ ಏನು ಜಿಲ್ಲಾ ಉಸ್ತುವಾರಿ ಸಚಿವರಿದ್ದಾರೆ, ಅವರದೇ ಆದ ಕಾನೂನನ್ನು ನಡೆಸುವಂತ ದಾರಿನಲ್ಲಿ ನಡೀತಾ ಇದ್ದಾರೆ. ಮೇಲ್ನೋಟಕ್ಕೆ ಹೇಳ್ತಾರೆ ಬಿಜೆಪಿದವರು ಸಂವಿಧಾನಕ್ಕೆ ವ್ಯಾಲ್ಯೂ ಮಾಡಲ್ಲ, ಮೇಲ್ನೋಟಕ್ಕೆ ಹೇಳ್ತಾರೆ ಗೌರವಿಸಲ್ಲ. ನಾವು ಗೌರವಿಸೋದು ಅತಿ ಆಗಿ ನಾವು ಗೌರವಿಸ್ತಾ ಇದ್ದೀವಿ, ಅದನ್ನು ನಾವು ರೆಸ್ಪೆಕ್ಟ್ ಮಾಡ್ತಾ ಇದ್ದೀವಿ. ಅದಕ್ಕೆ ತಾವು ಏನಪ್ಪ ಅಂತಂದ್ರೆ ಡಿಸ್ರೆಸ್ಪೆಕ್ಟ್ ಮಾಡ್ತಾ ಇದ್ದೀರಿ ಸಂವಿಧಾನಕ್ಕೆ. ಎಲ್ಲಿದೆ ನಿಮ್ಮ ಮಂತ್ರಿಯಾಗಿ ಇಡೀ ಜಿಲ್ಲೆನೇ ತಮ್ಮ ಆಡಳಿತೆಯಲ್ಲಿ ಕಾನೂನು ಸುವ್ಯವಸ್ಥೆ ಹದ್ದುಗೆಟ್ಟೋಗಿದೆ. ಮುಸ್ಲಿಮರನ್ನು ತಲೆ ಮೇಲೆ ಕೂರಿಸ್ತಾ ಇದ್ದೀರಿ, ಅನ್ಯ ಜಾತಿಯನ್ನು ಕೆಳಗಿಡ್ತಾ ಇದ್ದೀರಿ, ಪದೇ 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 ತಾವು ಬಡಕಾವ ಭಾಷಣ ಮಾಡ್ತಾ ಇದ್ದೀರಿ. ಹಿಂದೂವರ ಮೇಲೆ, RSS ಮೇಲೆ, ನಮ್ಮ ಸಮಾಜದ ಗುರುಗಳ ಮೇಲೆ ಅವ ಎಂತವ ಗುರು ಇವ ಎಂತವ ಗುರು ಅಂತೇಳಿ ಸರ್ಟಿಫಿಕೇಟ್ ಕೊಡ್ತಾ ಇದ್ದೀರಿ. ನೀವು ಕಾನೂನು ಗೌರವ ಮಾಡ್ತಾ ಇದ್ದೀರಾ? ನೀವು ಕುಮ್ಮುಖ ನೀಡ್ತಾ ಇದ್ದೀರಿ. ಈ ಜಿಹಾದಿಗಳನ್ನು ತಾವು ಶಕ್ತಿ ತುಂಬಿ ನಮ್ಮ ತಾಯಂದರಿಗೆ, ನಮ್ಮ ಮಕ್ಕಳಿಗೆ ರೇಪ್ ಮಾಡಂತ ತಾವು ಖುಲ್ಲಾ ಬಿಡ್ತಾ ಇದ್ದೀರಿ. ನಾಚಿಕೆ ಬರಬೇಕು. ಕಲಬುರಗಿ ನಗರದಲ್ಲಿ ಜಂಟಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದ ಬಂಜಾರ ಸಮುದಾಯದ ಉಭಯ ನಾಯಕರು, ಕರ್ನಾಟಕ ಸರ್ಕಾರ ಆಡಳಿತಕ್ಕೆ ಬಂದ ನಂತರ ಬಂಜಾರ ಹಾಗೂ ದಲಿತರ ಮೇಲೆ ನಿರಂತರ ಅತ್ಯಾಚಾರ, ಅನ್ಯಾಯ ನಡೆಯುತ್ತಲೇ ಇವೆ. ಮುಖ್ಯವಾಗಿ ಲಂಬಾಣಿ ಸಮಾಜವನ್ನು ಟಾರ್ಗೆಟ್ ಮಾಡಲಾಗ್ತಿದೆ. ಇದರಿಂದ ನಮ್ಮ ಬಂಜಾರ ಸಮಾಜಕ್ಕೆ ಅನ್ಯಾಯವಾಗ್ತಿದೆ. ಇದನ್ನು ಪ್ರಶ್ನಿಸಲು ನಮ್ಮ ಸಮಾಜದ ಪ್ರತಿನಿಧಿಯಾಗಿ ಒಬ್ಬ ಮಂತ್ರಿ ಸಹ ಇಲ್ಲ. ಹೀಗಾಗಿ ಕಾಂಗ್ರೆಸ್ ಸಹಕಾರ ಬಂಜಾರ ಸಮಾಜಕ್ಕೆ ಅನ್ಯಾಯ ಮಾಡುತ್ತಿದೆ ಎಂದು ದೂರಿದರು. ಇದೇ ವೇಳೆ ಯಡ್ರಾಮಿಯಲ್ಲಿ ನಡೆದ ಬಾಲಕಿ ಅತ್ಯಾಚಾರ ಪ್ರಕರಣ ಮರುಕಳಿಸಬಾರದೆಂದರೆ ಪ್ರಾಥಮಿಕ ಹಾಗೂ ಪ್ರೌಢಶಾಲೆಗಳ ಶಿಕ್ಷಕರ ಹುದ್ದೆಯನ್ನು ಮಹಿಳೆಯರಿಗೆ ಸೀಮಿತ ಮಾಡಬೇಕು ಹಾಗೂ ಅಪ್ರಾಪ್ತ ಬಾಲಕಿಯ ಮೇಲೆ ಅತ್ಯಾಚಾರ ಮಾಡಿದ ಕಾಮುಕ ಶಿಕ್ಷಕನಿಗೆ ಗಲ್ಲು ಶಿಕ್ಷೆ ವಿಧಿಸಬೇಕು ಎಂದು ಒತ್ತಾಯಿಸಿದರು. ಶಾಲೆಯ ಶಿಕ್ಷಕ ಹೆಸರು ಅವರು 5 ವರ್ಷ ಮಗುಗೆ ಟ್ಯೂಷನ್ ಹೇಳ್ತಿ ಅಂತ ನೆಪ ಮಾಡಿ ರಾತ್ರಿ ಏನಪ್ಪಾ ಅಂತಂದ್ರೆ ಅವರು ಸ್ಕೂಲಲ್ಲೇ ಇಟ್ಕೊಂಡು ಅವ್ರು ರೇಪ್ ಮಾಡಿದ್ದಾರೆ. ಇದು ಬಹಳ ದೊಡ್ಡ ಖಂಡನೀಯವಾದ ವಿಷಯ. ಇದು ಏನು ಕೃತ್ಯ? ಒಂದು ವಿದ್ಯಾಸಂಸ್ಥೆಯಲ್ಲಿ ಮಗುವಿಗೆ ಪಾಠ ಹೇಳ್ತಕ್ಕಂಥ ಸಂಸ್ಥೆಯಲ್ಲಿ ಇಂಥ ಕೆಲಸ ಮಾಡ್ತಾ ಅಂತ ಹೇಳಿದ್ರೆ ಇದು ಬಹಳ ಅನ್ಯಾಯ, ಬಹಳ ಹೇಳುತ್ತೆ. ಇದನ್ನು ಅಖಿಲ ಭಾರತ ಬಂಜಾರ ಸೇವಾ ಸಂಘ ಜಿಲ್ಲಾ ವತಿಯಿಂದ ನಾವು ಖಂಡಿಸ್ತಾ ಇದ್ದೇವೆ. ಇದನ್ನ ತೀವ್ರಗತಿಯಿಂದ ಈ ಹಾಜಿ ಮಲಕ್ ಬೀದಲ್ಲ ಅವರು
ಇಮಿಡಿಯೇಟ್ ಅರೆಸ್ಟ್ ಮಾಡಿದ ಅಂತ ಹೇಳಿದ್ದೀವಿ. ಮಾಡಿ ಅವರಿಗೆ ಅಟ್ರಾಸಿಟಿ ಆಕ್ಟ್ ಮತ್ತು ಪೋಕ್ಸೋ ಆಕ್ಟ್ನಲ್ಲಿ ಮಾಡಿದ ಅಂತ ಕೇಳಿದ್ದೀವಿ. ಅದು ಮಾಡಬೇಕಂತ ನಮ್ಮ ಜಿಲ್ಲಾ ವತಿಯಿಂದ ನಾವು ತಮ್ಮ ಮುಖಾಂತರ ನಾವು ನಮ್ಮ ಮನವಿಯಲ್ಲಿ ಹೇಳ್ತಾ ಇದ್ದೇವೆ. ಇದ್ರ ಜೊತೆಯಲ್ಲಿ ಕರ್ನಾಟಕ ಸರ್ಕಾರದಲ್ಲಿ ಕಾಂಗ್ರೆಸ್ ಸರ್ಕಾರ ಬಂದ ನಂತರ ದೀನ ದಲಿತರ ಮೇಲೆ ಮತ್ತು ಲಂಬಾಣಿ ಸಮಾಜದ ಮೇಲೆ ಟಾರ್ಗೆಟ್ ಅನ್ನು ಮಾಡಿ ಇವರು ಬಹಳ ಅನ್ಯಾಯ ಮತ್ತು ಅತ್ಯಾಚಾರ ಮಾಡ್ತಕ್ಕಂಥದ್ದು ನಾವು ಕಾಂಗ್ರೆಸ್ ಸರ್ಕಾರ ನೋಡ್ತಾ ಇದ್ದೇವೆ. ಏನು ಕಾಂಗ್ರೆಸ್ ಸರ್ಕಾರ ಹಿಂಗೆ ಯಾಕೆ ಮಾಡ್ತಾ ಇದೆ ಏನು ಗೊತ್ತಾಗ್ತಾ ಇಲ್ಲ. ಪ್ರತಿಯೊಂದು ಹಂತದಲ್ಲಿ ಒಂದು ಅಧಿಕಾರಿ ಹಂತದಲ್ಲಿ ಆಗಲಿ, ತಾಂಡದಲ್ಲಿ ಆಗಲಿ, ಮತ್ತು ಏನಪ್ಪಾ ಅಂತ ದಲಿತ ಓಣಿಯಲ್ಲಿ ಆಗಲಿ, ಈ ಹಿಂದುಳಿದ ವರ್ಗದಲ್ಲಿ ಜಾಸ್ತಿ ಏನಪ್ಪಾ ಅಂದ್ರೆ ಅತ್ಯಾಚಾರ ಅನ್ಯಾಯ ಆಗ್ತಾ ಇದೆ. ಜೊತೆಯಲ್ಲಿ ಏನಪ್ಪಾ ಅಂತ ಹೇಳಿದ್ರೆ ಇದು ಲೈಂಗಿಕ ದೌರ್ಜನ್ಯ ಕೂಡ ಅತಿ ಹೆಚ್ಚಿನ ಪ್ರಮಾಣದಲ್ಲಿ ಕಾಂಗ್ರೆಸ್ ಸರ್ಕಾರದಲ್ಲಿ ಆಗ್ತಾ ಇದೆ. ಇದಕ್ಕೆ ಸರ್ಕಾರ ಯಾವುದು ಕಡಿವಾಣ ಆಗ್ತಕ್ಕಂಥ ಕೆಲಸ ಮಾಡ್ತಾ ಇಲ್ಲ. ಅದು 5 ಗ್ಯಾರಂಟಿನಲ್ಲಿ ಬಿಜಿ ಆಗಿದ್ದಾರೆ, ಆಮೇಲೆ ಎಲೆಕ್ಷನ್ ಅಲ್ಲಿ ಬಿಜಿ ಆಗಿದ್ದಾರೆ. ಸರ್ಕಾರ ಕೆಲಸ ಮಾಡ್ತಕ್ಕಂಥ ಮನವರಿಕೆ ಮಾಡಿ ಕೆಲಸ ಮಾಡ್ತಕ್ಕಂಥ ಕೆಲಸ ಮಾಡ್ತಾ ಇಲ್ಲ. ವೈಫಲ್ಯ ಆಗಿದೆ ಅಂತ ಈ ಸಂದರ್ಭ ಹೇಳ್ತಾ ಇದ್ದಾರೆ. ಅತ್ಯಾಚಾರ ಮಾಡಿದಂತ ಹಾಜಿ ಮಲಂ ಅಡಿಯಾರನ್ನು ಶೀಘ್ರದಲ್ಲಿ ಅಂದ್ರೆ ಇವರು ಗಲ್ಲು ಶಿಕ್ಷೆ ಮಾಡಬೇಕು. ಇಂಥವ್ರಿಗೆ ಗಲ್ಲು ಶಿಕ್ಷೆ ಮಾಡಬೇಕು. ಇಂಥವ್ರು ಏನಪ್ಪಾ ಅಂದ್ರೆ ಈ ನಾಲಾಯಕರು ಶಿಕ್ಷಣ ಸಂಸ್ಥೆಯಲ್ಲಿ ಇರ್ಕೂಡುದು. ನಮ್ಮ ಅನಿಸಿಕೆ ಏನಪ್ಪಾ ಅಂದ್ರೆ ಅಖಿಲ ಭಾರತ ಬಂಜಾರ ಸೇವಾ ಸಂಘ ಜಿಲ್ಲಾ ಮಟ್ಟದ ವತಿಯಿಂದ ಹೇಳ್ತಕ್ಕಂಥ ಅಂದ್ರೆ ಈ ಪ್ರೈಮರಿ ಸೆಕ್ಷನ್ಗೆ ಎಲ್ಲ ಹೆಣ್ಮಕ್ಳಿಗೆ ಕೊಡೋದು ಭಾಳ ಚಲೋ. ಪ್ರೈಮರಿ 1 to 7 ಹೆಣ್ಮಕ್ಳಿಗೆ ಗಂಡಸರು ಬೇಡ 7th ವರೆಗೆ. ಹೈಸ್ಕೂಲಿಂದು ಹೆಣ್ಮಕ್ಳು ಕೊಡೋದು ಭಾಳ ಚಲೋ. ಅದು ಒಂದು ಮಿನಿಮಮ್ 1 to 7th ವರೆಗೆ ಪ್ರೈಮರಿ ಸ್ಕೂಲಿಗೆ ಹೆಣ್ಮಕ್ಳಿಗೆ ಟೀಚಿಂಗ್ ಕೊಟ್ಟು ಇದೆಲ್ಲ ಅಂತ ಅನ್ಯಾಯ ಆಗಲಿಕ್ಕಿಲ್ಲ, ತಡಿಬಹುದು ಅಂತ ಮಾತನ್ನ ಈ ಸಂದರ್ಭ ಹೇಳ್ತಾ ಇದ್ದೀನಿ. ಇದನ್ನ ನಿಯೋಗ ತೆಗೆದುಕೊಂಡು ಹೋಗಿ ನಾವು ನೆಕ್ಸ್ಟ್ ಶೀಘ್ರದಲ್ಲಿ ಮುಖ್ಯಮಂತ್ರಿಗಳಿಗೆ ಗೃಹ ಮಂತ್ರಿಗಳು ಭೇಟಿಯಾಗುವ ವ್ಯವಸ್ಥೆ ನಾವು ನಿಯೋಗ ಮಾಡ್ತಾ ಇದ್ದು. ಆ ಮಗುವನ್ನು 18 ವರ್ಷದವರೆಗೆ ಏನಪ್ಪಾ ಅಂತ ಹೇಳಿದ್ರೆ ಸರ್ಕಾರ ಓದಿಸ್ಬೇಕು. ಅಂದ್ರೆ ಶಿಕ್ಷಣ ಎಲ್ಲಿ ಓದಿಸ್ಬೇಕು. ಶಿಕ್ಷಣ ಅದೆಲ್ಲ ಖರ್ಚು ಸರ್ಕಾರ ನೋಡ್ಕೋಬೇಕು. ಯಾಕಂತ ಹೇಳಿದ್ರೆ ಒಂದು ಮಗು ರೇಪ್ ಮಾಡಿದ ನಂತರ ಆ ಓಣಿಯಲ್ಲಿ ಆ ವಾತಾವರಣದಲ್ಲಿ ಏನಪ್ಪಾ ಅಂತ ಹೇಳಿದ್ರೆ ಏನಾಗ್ತದೆ, ಅದು ಓದೋದಲ್ಲಿ ಆರ್ಥಿಕವಾಗಿ ಸಬಲೀಕರಣ ಇರಂಗಿಲ್ಲ. ಆದ್ರಿಂದ ಸರ್ಕಾರ ಏನ್ ಮಾಡಬೇಕು, ಇಂಥ ರೇಪ್ ಕೇಸಸ್ ನಲ್ಲಿ ಈ ಮಗುಗೆ ಎಲ್ಲಿ ತನಕ ಕಲಿತಾರೆ ಅವ್ರಿಗೆ ಓದ್ತಕ್ಕಂಥ ಕೆಲಸ ಮಾಡಬೇಕು. ಜೊತೆಲಿ ಓದಿದಂತ ಸರ್ಕಾರ ನೌಕರಿ ಇವರಿಗೆ ಖರ್ಚು ಕೊಡ್ಬೇಕು ಇವರಿಗೆ. ಯಾಕಂತ ಹೇಳಿದ್ರೆ ಲೈಫ್ ಹಾಳು ಮಾಡಿಬಿಟ್ಟಿದ್ದಾರೆ. ಇದರ ಜವಾಬ್ದಾರಿ ಸರ್ಕಾರ. ಅದರಿಂದ ಇದನ್ನ ನೌಕರಿ ಕೊಡ್ತಕ್ಕಂಥ ಕೆಲಸವನ್ನು ಮಾಡ್ಬೇಕಂತ ನಮ್ಮ ಕಳಕಳಿಯಾದ ಮನವಿ ನಮ್ಮ ಮುಖಾಂತರ ಮಾನ್ಯ ಸರ್ಕಾರಕ್ಕೆ ಮುಖ್ಯಮಂತ್ರಿಗಳು ಮಾಡ್ತಾ ಇದ್ದು. ಇನ್ನು ಸುದ್ದಿಗೋಷ್ಠಿಯಲ್ಲಿ ಬಂಜಾರ ಸಮುದಾಯದ ಮುಖಂಡರಾದ ಚಂದ್ರಶೇಖರ್ ರಾಠೋಡ್, ವಕೀಲರಾದ ಚತ್ರು ಸೇರಿದಂತೆ ಇತರರು ಹಾಜರಿದ್ದರು. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಉತ್ತರ ಕರ್ನಾಟಕ ಸುದ್ದಿವಾಹಿನಿ.